ಧರ್ಮಸ್ಥಳಕ್ಕೆ ದೋಸ್ತಿಗಳ ನೈತಿಕ ಬೆಂಬಲ ಹೇಗಿದೆ? ಜೆಡಿಎಸ್ನಿಂದ ಧರ್ಮಸ್ಥಳ ಚಲೋ, ನಾಳೆ ಬಿಜೆಪಿಯಿಂದ ಧರ್ಮಸ್ಥಳ ಯಾತ್ರೆ. ಜೆಡಿಎಸ್ ಧರ್ಮಸ್ಥಳ ಚಲೋ. ಪೈಪೋಟಿಗೆ ಬಿದ್ದವರಂತೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು, ಹಾಗೆ ಇಲ್ಲಿನ ಪ್ರಾದೇಶಿಕ ಪಕ್ಷ, ರಾಜಕೀಯ ನಾಯಕರು, ರಾಜಕಾರಣಿಗಳು ಎಲ್ಲರೂ ಕೂಡ ನಮ್ಮದು ನೈತಿಕ ಬೆಂಬಲ ಧರ್ಮಸ್ಥಳಕ್ಕೆ ಅಂತ ಯಾವಾಗ ಗುಂಡಿ ತೆಗೆದಂತ ಸಂದರ್ಭದಲ್ಲಿ ಏನೂ ಸಿಗ್ಲಿಲ್ಲ, ಅವಾಗಿಂದ ಕೂಗು ಜಾಸ್ತಿ ಆಗ್ತದೆ. ಎಲ್ಲರೂ ಕೂಡ ನಾವು ನೈತಿಕ ಬೆಂಬಲವನ್ನ ಕೊಡ್ತಾ ಇದೀವಿ, ನಾವು ಧೈರ್ಯವನ್ನ ಹೇಳ್ತೀವಿ ವೀರೇಂದ್ರ ಹೆಗಡೆ ಅವರಿಗೆ ಅಂತ ಹೋಗಿದ್ದು ಧರ್ಮಸ್ಥಳಕ್ಕೆ ದೋಸ್ತಿ ನಾಯಕರಿಂದ ನೈತಿಕ ಬೆಂಬಲ. ಅದರಲ್ಲಿ ಇವತ್ತು ಜೆಡಿಎಸ್ನವ್ರು ಹೋಗ್ತಾ ಇದ್ದಾರೆ. ಬಿಜೆಪಿಯವ್ರದ್ದು ಮುಂಚೆನೆ ಪ್ಲಾನ್ ಆಗಿತ್ತು ಸೆಪ್ಟೆಂಬರ್ 1ಕ್ಕೆ, ಆದ್ರೆ ಜೆಡಿಎಸ್ನವ್ರದ್ದು 3-4 ದಿನಗಳ ಹಿಂದೆ ಪ್ಲಾನ್ ಮಾಡಿಕೊಂಡ್ರು. ಅವ್ರು ಹೋಗೋದಕ್ಕೂ ಮುಂಚೆನೆ ನಾವು ಹೋಗಿ ಬಂದ್ಬಿಡೋಣ ಅಂತ ಹೊರಟಿದ್ದಾರೆ. ಇದು ಜೆಡಿಎಸ್ನಿಂದ ಧರ್ಮಸ್ಥಳ ಚಲೋ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋವನ್ನು ಮಾಡಲಾಗ್ತದೆ. ಹಾಸನದಿಂದ ಧರ್ಮಸ್ಥಳಕ್ಕೆ ಹೊರಟಿರುವಂಥದ್ದು ಜೆಡಿಎಸ್ ಟೀಮ್. ಧರ್ಮಸ್ಥಳ ಸತ್ಯ ಯಾತ್ರೆ ಹೆಸರಿನಲ್ಲಿ ಜೆಡಿಎಸ್ ರ್ಯಾಲಿಯನ್ನ ಹಮ್ಮಿಕೊಂಡಿದೆ. ಹಾಸನದ ಕಂದಲಿ ಗ್ರಾಮದಿಂದ ಹೊರಡಲಿರುವಂಥದ್ದು ಯಾತ್ರೆ. ನಾಳೆ ಬಿಜೆಪಿಯಿಂದ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ನಾಳೆ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿ ಮಾಡ್ತಾ ಇರುವಂತಹ ಧರ್ಮಸ್ಥಳ ಚಲೋದ ಸಂದರ್ಭದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದಲ್ಲಿ ನೈತಿಕ ಬೆಂಬಲವನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇಲ್ಲಿ ರೇಸಿಗೆ ಬಿದ್ದುಬಿಟ್ಟಿದ್ದಾರೆ. ಹೇಳ್ತಾ ಇದ್ನಲ್ಲ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲರೂ ಕೂಡ ಅಷ್ಟೇ. ಅದರಲ್ಲೂ ಸ್ಪೆಷಲಿ ಬಿಜೆಪಿಯವರಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ಮೈಲೇಜ್ ತಗೊಳ್ಳೋಣ ಅಂತ ಓಡಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಮುಂಚೆ ಈಗ ಆಲ್ರೆಡಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಆ ಭಾಗದ ಶಾಸಕರುಗಳು, ಸಂಸದರುಗಳೆಲ್ಲ ಹೋಗಿದ್ರು. ಈ ಸಂದರ್ಭದಲ್ಲಿ ಪೂಜೆಯನ್ನ ಮಾಡಿಸಿದ್ರು, ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು, ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿದ್ರು. ಈಗ ಇಲ್ಲಿ ಜೆಡಿಎಸ್ನವ್ರು ಹೋಗ್ತಾ ಇದ್ದಾರೆ. ಜೆಡಿಎಸ್ನ ಈ ಮುಂಚೆ ಒಂದು ಟೀಮ್ ಹೋಗಿತ್ತು ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ. ಈಗ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೋಗ್ತಾ ಇದ್ದಾರೆ. ಅದಾದ ಮೇಲೆ ನಾಳೆ ಬಿಜೆಪಿಯವರಿಂದಲೂ ಕೂಡ ಮತ್ತೆ ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸಲಿಕ್ಕೂ ಕೂಡ ಉದ್ದೇಶವನ್ನ ಹೊಂದಲಾಗಿರುವಂಥದ್ದು. ಯಾವ ರೀತಿಯಾಗಿ ನಡೆಯುತ್ತೆ ಕಾದ್ ನೋಡ್ಬೇಕು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಸನದಿಂದ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಫಸ್ಟ್ ಹಾಸನದಿಂದ ಮಾಹಿತಿಯನ್ನ ಪಡ್ಕೊಂಡ. ಕೃಷ್ಣಮೂರ್ತಿ, ಧರ್ಮಸ್ಥಳ ಚಲೋ ಬಿಜೆಪಿಗಿಂತ ಮುಂಚೆನೆ ಒಂದಿನ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೆಡಿಎಸ್ ಪ್ಲಾನ್ ಮಾಡ್ಕೊಂಡಿದೆ. ಇವತ್ತು ಹೊರಟಿರುವಂತದ್ದು ಯಾವ ರೀತಿಯಾಗಿ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ, ಯಾರೆಲ್ಲ ಭಾಗಿ ಆಗ್ತಾ ಇದ್ದಾರೆ, ಎಷ್ಟೊತ್ತಿಗೆ ಶುರುವಾಗುತ್ತೆ, ಎಷ್ಟೊತ್ತಿಗೆ ತಲುಪುವಂತ ಸಾಧ್ಯತೆ ಇದೆ? ಪ್ರತಿ ಪಕ್ಷಾತೀತವಾಗಿ ಕೆಲ ರಾಜಕೀಯ ಮುಖಂಡರುಗಳು ಧರ್ಮಸ್ಥಳಕ್ಕೆ ಹೋಗಿ ನೈತಿಕ ಬೆಂಬಲವನ್ನ ಮೊದಲು ಸೂಚಿಸಿದ್ರು. ಆದ್ರೆ ಇದೀಗ ಪಕ್ಷದ ಸಂಘಟಕರು ಮತ್ತು ಪಕ್ಷದ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗಿ ನಾವು ಧರ್ಮಸ್ಥಳ ಜೊತೆ ಇದ್ದೇವೆ, ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಜೊತೆ ನಾವಿದ್ದೇವೆ ಎಂಬಂತ ಬೆಂಬಲವನ್ನ ಸೂಚಿಸಲಿಕ್ಕೆ ಈಗ ರಾಜಕೀಯ ಪಕ್ಷಗಳ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಹಾಸನದಿಂದ ಜೆಡಿಎಸ್ ಕೂಡ ಧರ್ಮಸ್ಥಳ ಯಾತ್ರೆಯನ್ನು ಕೂಡ ಧರ್ಮಸ್ಥಳ ಸತ್ಯ ಯಾತ್ರೆ ಎಂಬ ಹೆಸರಿನಲ್ಲಿ ಹಾಸನದ ಕಂದಲಿ ಬಳಿಯಿಂದ ಸಾವಿರಾರು ಕಾರ್ಯಕರ್ತರನ್ನ ಕೂಡಿಸ್ಕೊಂಡು ಧರ್ಮಸ್ಥಳಕ್ಕೆ ಹೊರಟಿರ್ತಕ್ಕಂಥ ನಾವೀಗ ಕಾಣಿಸ್ತಿದ್ದೇವೆ. ಜೆಡಿಎಸ್ ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಹಾಸನಕ್ಕೆ ಬಂದಿದ್ದಾರೆ. ಇವರ ನೇತೃತ್ವದಲ್ಲಿ ಇವತ್ತು ಜೆಡಿಎಸ್ ನ ಕೆಲ ಶಾಸಕರುಗಳು ಮತ್ತು ಮಾಜಿ ಶಾಸಕರುಗಳು, ಜೆಡಿಎಸ್ ನ ಮುಖಂಡರುಗಳು ಇವರೆಲ್ಲರೂ ಕೂಡ್ಕೊಂಡು ಸುಮಾರು 9:30 ಸಂದರ್ಭಕ್ಕೆ ಹಾಸನದಿಂದ ಧರ್ಮಸ್ಥಳಕ್ಕೆ ಯಾತ್ರೆ ಕೂಡ ಪ್ರಾರಂಭಿಸ್ತಾರೆ. ಮಧ್ಯಾಹ್ನ ಸುಮಾರು 1:30 ಹೊತ್ತಿಗೆ ಧರ್ಮಸ್ಥಳದ ನೇತ್ರಾವತಿ ನದಿ ದಡದಲ್ಲಿ ಇವರ ಯಾತ್ರೆ ಅಲ್ಲಿ ತಲುಪುತ್ತೆ. ನಂತರದಲ್ಲಿ ನೇತ್ರಾವತಿಯಿಂದ ಧರ್ಮಸ್ಥಳದ ದೇವಸ್ಥಾನದವರೆಗೂ ಕೂಡ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅದಾದ ದೇವಸ್ಥಾನಕ್ಕೆ ಹೋಗಿ ಪಾದಯಾತ್ರೆ ಮೂಲಕ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನ ಕೂಡ ಪಡೆದ ನಂತರದಲ್ಲಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಆಗ್ತಾರೆ. ವೀರೇಂದ್ರ ಹೆಗಡೆ ಅವರಿಗೆ ನಾವು ಧರ್ಮಸ್ಥಳದಲ್ಲಿ ಆಗ್ತಿರ್ತಕ್ಕಂತಹ ಏನು ಪ್ರಹಸನಗಳೇನಿದೆ, ಈ ಪ್ರಹಸನದ ವಿರುದ್ಧವಾಗಿ ನಾವಿದ್ದೇವೆ, ಯಾರು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ, ಅವಹೇಳನಕಾರಿ ಹೇಳಿಕೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಯಾರೆಲ್ಲ ಕೊಡ್ತಿದ್ದಾರೆ ಅವ್ರ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತೇವೆ, ನಿಮ್ಮ ಪರವಾಗಿ ನಾವಿರ್ತೇವೆ ಎಂಬಂತಹ ಬೆಂಬಲವನ್ನು ಕೂಡ ವೀರೇಂದ್ರ ಹೆಗಡೆ ಅವರಿಗೆ ಕೊಡ್ಲಿಕ್ಕೆ ಇವತ್ತು ಜೆಡಿಎಸ್ ನ ಶಾಸಕರು ಕೂಡ ಮುಂದಾಗಿದ್ದಾರೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಹಾಸನಕ್ಕೆ ಬಂದಿದ್ದಾರೆ. ತುರುವೇಕೆರೆ ಶಾಸಕ MT ಕೃಷ್ಣಪ್ಪ ಮತ್ತು ಚಿಕ್ಕಮೇಕಳ್ಳಿ ಶಾಸಕ ಸುರೇಶ್ ಬಾಬು, ಹುಣಸೂರು ಶಾಸಕ ಹರೀಶ್ ಸೇರಿದಂತೆ ಹಾಸನ ಶಾಸಕ ಸ್ವರೂಪ್ ಎಲ್ಲರೂ ಕೂಡ ಈಗಾಗಲೇ ಒಟ್ಟುಗೂಡಿದ್ದಾರೆ. ಹಾಸನದ ಕೆಲ ಶಾಸಕರು ಏನಿದ್ದಾರೆ, ಬಾಲಕೃಷ್ಣ ಆಗಿರ್ಬೋದು, ಎ ಮಂಜು ಆಗಿರ್ಬೋದು, ಸ್ವರೂಪ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಸಾವಿರಾರು ಜನ ಕೂಡ ಈಗಾಗಲೇ ಹಾಸನಕ್ಕೆ ಜಮಾಯಿಸಿದ್ದು ಧರ್ಮಸ್ಥಳಕ್ಕೆ ಹೊರಡ್ಲಿಕ್ಕೆ ಈಗಾಗಲೇ ರೆಡಿ ಆಗಿದ್ದಾರೆ. ಹಾಸನ ಮೂಲಕವಾಗಿ ಹಾಸನ, ಆಲೂರು ಮತ್ತು ಶಿರಾಡಿ ಘಾಟ್ ಮೂಲಕವಾಗಿ ಧರ್ಮಸ್ಥಳವನ್ನ ಸುಮಾರು 1:30ಕ್ಕೆ ತಲುಪ್ತಾರೆ. ಪೃಥ್ವಿ, ಹಾಸನ ಅಂತ ಬಂದಂತ ಸಂದರ್ಭದಲ್ಲಿ ರೇವಣ್ಣ ಪ್ರಮುಖವಾಗಿ ಕಾಣಿಸ್ತಾರೆ. ಹಾಸನದಲ್ಲಿ ಏನ್ ನಡೆದ್ರು ಕೂಡ ಅವ್ರದೇ ಒಂಥರ
ಅವ್ರ ಬೌಂಡ್ರಿ ದಾಟ್ಕೊಂಡು ಯಾರು ಹೋಗಕ್ ಆಗ್ತಿರ್ಲಿಲ್ಲ. ಬಟ್ ಪ್ರಜ್ವಲ್ ರೇವಣ್ಣ ಎಲ್ಲ ಪ್ರಕರಣ ಆದ ಬಳಿಕ ಸ್ವಲ್ಪ ಕುಗ್ಗಿದಂತೆ ಕಾಣಿಸ್ತಾ ಇದೆ. ಬಟ್ ಇವತ್ತಿನ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದಾರಾ ಇಲ್ವಾ ರೇವಣ್ಣ ಅವರು ಮತ್ತೆ ಅವ್ರ ಮಗ ಸೂರಜ್ ರೇವಣ್ಣ? ಪೃಥ್ವಿ, ಇಲ್ಲಿವರೆಗೂ ಬೆಳಗ್ಗೆ 7 ಗಂಟೆಯಿಂದ ಕೂಡ ಈ ಒಂದು ಯಾತ್ರೆಗೆ ಮುಂಜಾಗ್ರತವಾಗಿ ಎಲ್ಲರೂ ಕೂಡ ಹಾಸನಕ್ಕೆ ಬಂದು ಅಸೆಂಬಲ್ ಆಗಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ MLC ಆಗಿರ್ತಕ್ಕಂಥ ಸೂರಜ್ ರೇವಣ್ಣ ಅವರು ಆಗಿರ್ಬೋದು, ಮಾಜಿ ಸಚಿವರಾಗಿರ್ತಕ್ಕಂಥ ರೇವಣ್ಣನವರು ಇಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಆದ್ರೆ ಈ ಹಿಂದಿನ ಎಲ್ಲಾ ಪಕ್ಷದ ಕಾರ್ಯಕ್ರಮಗಳಲ್ಲೂ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ರೇವಣ್ಣನವರು ಪ್ರಮುಖ ಪಾತ್ರವನ್ನು ವಹಿಸ್ತಿದ್ರು. ಅವರೇ ಕೂಡ ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಕೂಡ ಮಾಡ್ಲಿಕ್ಕೆ ಮುಂದೆ ನಿಂತು ಆಯೋಜನೆ ಮಾಡ್ತಿದ್ರು. ಜಿಲ್ಲೆಯ JDS ನಲ್ಲಿ ಒಂದು ಹುರುಪನ್ನ ತರ್ತಿದ್ರು. ಆದ್ರೆ ಇದೀಗ ಅವರ ಅನುಪಸ್ಥಿತಿ ಇಲ್ಲಿ ಕಾಡ್ತಿರ್ತಕ್ಕಂಥದ್ದು. ಮಾಜಿ ಸಚಿವ HD ರೇವಣ್ಣನವರು ಈ ಒಂದು ಪಾದಯಾತ್ರೆಯ ಜಾಗಕ್ಕೆ ಏನು ಅನುವು ಮಾಡ್ಕೊಂಡಿದ್ದಾರೆ, ಇಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಇವರ ಅನುಪಸ್ಥಿತಿ ಈಗ JDS ನ ಕಾರ್ಯಕರ್ತರಲ್ಲಿ ಒಂದು ಹುರುಪನ್ನ ಕಡಿಮೆ ಮಾಡಿರ್ತಕ್ಕಂಥ ನಾವೀಗ ಕಾಣ್ತಿದ್ದೀವಿ ಪೃಥ್ವಿ. ಓಕೆ ಕೃಷ್ಣಮೂರ್ತಿ, ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಗೋಣ. ಕಿಶನಿಲಿ 13ನೇ ಸ್ಪಾಟ್ ಅಗೆತ ಆದ ಬಳಿಕ ಅಲ್ಲಿ ಏನು ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆ ಕೂಗು ಜಾಸ್ತಿ ಆಗ್ತಾ ಹೋಯ್ತು. ಧರ್ಮಸ್ಥಳಕ್ಕೆ ನಮ್ಮದು ಬೆಂಬಲ, ನಮ್ಮದು ನೈತಿಕ ಬೆಂಬಲ, ನಾವೆಲ್ಲರೂ ಧರ್ಮಸ್ಥಳದ ಪರವಾಗಿದ್ದೇವೆ. ಹಿಂದೂ ಧರ್ಮಕ್ಕೆ ಇವರು ಅಪಮಾನ ಮಾಡುವಂತ ಕೆಲಸ, ಧಾರ್ಮಿಕ ಕ್ಷೇತ್ರಕ್ಕೆ ಮಸಿ ಬಳಿಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಆರೋಪಗಳನ್ನ ಆ ಸಂದರ್ಭದಿಂದ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸಾಕಷ್ಟು ಜನ ರಾಜಕಾರಣಿಗಳು ಹೋಗ್ತಾ ಇದ್ದಾರೆ. ಈಗ ಪಕ್ಷದ ನೇತೃತ್ವದಲ್ಲೆಲ್ಲ ಬರಲಾಗ್ತಾ ಇದೆಯಲ್ಲ, ಸೊ ಅಲ್ಲಿ ಯಾವ ರೀತಿಯ ಮೇಂಟೈನ್ ಮಾಡಲಾಗ್ತದೆ, ದೊಡ್ಡ ಸಂಖ್ಯೆಯಲ್ಲಿ ಭಕ್ತರ ಸಂಖ್ಯೆನೂ ಕೂಡ ಜಾಸ್ತಿ ಆಗಿರ್ಬೇಕೇನೋ ಅಲ್ಲಿ. ಖಂಡಿತ ಪೃಥ್ವಿ, ಈಗಾಗಲೇ ಹಲವು ಜನ ಬರ್ತಾ ಇದ್ದಾರೆ. ರೇಸಿಗೆ ಬಿದ್ದವರಂತೆ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಬೆಂಬಲ ಧರ್ಮಸ್ಥಳಕ್ಕೆ ಇದೆ ಅಂತ ಹೇಳಿ ಸಹಸ್ರಾರು ಜನರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿದಿನ ಧರ್ಮಸ್ಥಳದಲ್ಲಿ ಭಕ್ತ ಜನರ ಜೊತೆಗೆ ಈ ರೀತಿಯಾಗಿ ಅಭಿಮಾನ ಸಾಗರವೇ ಸೇರ್ತಾ ಇರುವಂತದ್ದು. ಇವತ್ತು JDS ನ ಸರದಿ JDS ನವರು ಬಂದು ಪಾದಯಾತ್ರೆ ಮಾಡಿ ಒಂದು ಸಮಾವೇಶ ಮಾಡ್ತಾರೆ. ಆ ಬಳಿಕ ನಾಳೆ BJP ದೊಡ್ಡ ಮಟ್ಟಿನಲ್ಲಿ ಈಗ ಇಲ್ಲಿ ಸಮಾವೇಶ ಮಾಡೋಕೆ ತೀರ್ಮಾನ ಮಾಡಿರುವಂತದ್ದು. ಧರ್ಮಸ್ಥಳ ಚಲೋ ಎಂಬ ಹೆಸರಿನಲ್ಲಿ ಈ ಸಮಾವೇಶ ಆಗತ್ತೆ. ಸುಮಾರು ಮಧ್ಯಾಹ್ನ 2 ಗಂಟೆ ನಂತರವಾಗಿ ನಾಳೆ BJP ದೊಡ್ಡ ಮಟ್ಟಿನ ಸಮಾವೇಶನ ಮಾಡುತ್ತೆ. ಅದಕ್ಕಾಗಿ ಒಂದು ಮೈದಾನವನ್ನ ಕೂಡ ಆಯ್ಕೆ ಮಾಡಿರುವಂತದ್ದು. ಸುಮಾರು 10,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು, ಧರ್ಮಸ್ಥಳದ ಅಭಿಮಾನಿಗಳು, ಭಕ್ತರು ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಪ್ರತಿದಿನ ಇಂತಹ ಜಾಥಾಗಳು, ಧರ್ಮಸ್ಥಳ ಚಲೋದಂತಹ ಕಾರ್ಯಕ್ರಮಗಳು ಇಲ್ಲಿ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತದ್ದು. ಇವತ್ತು JDS ಜೊತೆಗೆ ಶ್ರಾವಕಿಯರ ಸಮಾವೇಶ ಕೂಡ ಆಗತ್ತೆ, ಮತ್ತೊಂದು ಸಮಾವೇಶ ಕೂಡ ಆಗತ್ತೆ. BJPಯ ಪ್ರಮುಖ ನಾಯಕರ ದಂಡೆ ಧರ್ಮಸ್ಥಳದಲ್ಲಿ ನಡೆದಿದೆ. ಈಗಾಗಲೇ ಯಲಹಂಕ ಶಾಸಕ HR ವಿಶ್ವನಾಥ್ ಕಳೆದ 4 ದಿನಗಳಿಂದ ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ನಾಳೆಯ ಕಾರ್ಯಕ್ರಮದ ಬಗ್ಗೆ ರೂಪುರೇಷೆಗಳು ಸಿದ್ಧವಾಗಿದೆ ಮತ್ತು ಮೈದಾನವನ್ನ ಕೂಡ ಅಣಿಗೊಳಿಸಲಾಗಿದೆ. ಈ ಮೂಲಕವಾಗಿ SIT ತನಿಖೆ ಈಗಾಗಲೇ ನಡೀತಾ ಇದೆ. ಹಲವು ವಿಚಾರಣೆಗಳು ಕೂಡ ಆಗಿದೆ. ಬಹಳ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ SIT ತನಿಖೆ ಆಗ್ತಾ ಇದೆ. ಆದರೆ ಇದರ ನಡುವೆ BJP ಸೇರಿದಂತೆ ಇತರ ಸಂಘಟನೆಗಳು ಆಗ್ರಹ ಮಾಡುವುದು ಈ ಪ್ರಕರಣವನ್ನ NIAಗೆ ಒಪ್ಪಿಸಬೇಕು ಅಂತ ಹೇಳಿ. ಯಾಕೆಂದ್ರೆ ಅವರೆಲ್ಲರ ಆಗ್ರಹ ಇರುವಂತದ್ದು ಇದಕ್ಕೆ ವಿದೇಶದಿಂದ ಫಂಡಿಂಗ್ ಆಗಿದೆ, ಬೇರೆ ಬೇರೆ ಹಣದ ಮೂಲಗಳಿಂದ ಹೋರಾಟಗಾರರು ಅಂತ ಕಳಿಸ್ಕೊಂಡವರಿಗೆ ಹಣ ಬಂದಿದೆ. ಹಾಗಾಗಿ ಈ ಹಣ ಯಾವ ರೀತಿಯಾಗಿ ಬಂದಿದೆ, ಹೇಗೆ ಬಂದಿದೆ ಮತ್ತು ಇದರ ಹಿಂದಿನ ಷಡ್ಯಂತ್ರವನ್ನ ಭೇದಿಸೋಕೆ ಅದು SIT ಇಂದ ಸಾಧ್ಯ ಆಗಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ NIAಗೆ ಈ ಪ್ರಕರಣವನ್ನ ಒಪ್ಪಿಸಬೇಕೆಂಬ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ BJPಯ ಶಾಸಕರು ಸೇರಿದಂತೆ BJPಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಒಂದು ಸುತ್ತಿನ ಹೋರಾಟವನ್ನ ಧರ್ಮಸ್ಥಳದಲ್ಲಿ ಮಾಡಿದ್ದಾರೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಹೆಗ್ಗಡೆಯವರ ಜೊತೆ ನಾವಿದ್ದೇವೆ ಎಂಬ ಸಾರಾಂಶವನ್ನ ಹೇಳಿದ್ದಾರೆ. ಆದ್ರೆ ನಾಳೆಯ ಹೋರಾಟದಲ್ಲಿ ಯಾವ ರೀತಿಯಾಗಿ ರಾಜ್ಯಕ್ಕೆ ಕರೆ ಕೊಡ್ತಾರೆ, ಏನು ಹೊಸ ಆಗ್ರಹವನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪೃಥ್ವಿ. ಕಿಶನ್, ಮತ್ತೊಂದ್ ಕಡೆ ಇಲ್ಲಿ ಆ ಬುರ್ಡೆ ವಿಚಾರ ಬಂದಂತ ಸಂದರ್ಭದಲ್ಲಿ 100 ಶವಗಳನ್ನ ಹೂತಿಡ್ಲಾಗಿದೆ ಅನ್ನುವಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿನ ಜನಕ್ಕೂ ಕೂಡ ಒಂದ್ ಸ್ವಲ್ಪ ಬೇಸರ ಇತ್ತು. ಏನಾಗ್ತದೆ, ಏನು ಎತ್ತ ಅಂತ ಕೆಲವರಿಗೆ ಅಲ್ಲಿ ಏನಾಗ್ತದೆ ಅಂತ ಗೊತ್ತಿದ್ದಂಥವ್ರು ಕೂಡ ಒಂದ್ ಸ್ವಲ್ಪ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಯಾಕೆಂದ್ರೆ ಎಲ್ಲೊಂದ್ ಕಡೆ ಮಸಿ ಬಳಿಯುವಂತ ಕೆಲಸ, ಷಡ್ಯಂತ್ರ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಹೌದು, ಇಲ್ಲ ಅಂತಲ್ಲ. ಬಟ್ ಈಗ ಎಲ್ಲವಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಅನ್ನುವಂಥ ಸಿಗ್ತಾ ಇದೆ, ಒಂದೊಂದೇ ಕ್ಲಾರಿಟಿ ಸಿಗುವಂತ ಕೆಲಸ ಆಗ್ತಾ ಇದೆಯಲ್ಲ. ಜನ ಏನ್ ಮಾತನಾಡ್ತಾ ಇದ್ದಾರೆ ಈ ಟೈಮ್ನಲ್ಲಿ? ಆ ಜನ ಎಲ್ಲದಕ್ಕೂ ಉತ್ತರವನ್ನ ತೋರಿಸ್ತಾ ಇರುವಂತದ್ದು SITಯ ತನಿಖೆಯಿಂದ ಏನು ಹೊರಬರುತ್ತೋ ಅದೇ ಅಂತಿಮವಾದ ಸತ್ಯ, ಅದೇ ಪರಮ ಸತ್ಯ ಅನ್ನೋದನ್ನ ಜನ ಇಲ್ಲಿ ಮಾತಾಡಿಕೊಳ್ತಿದ್ದಾರೆ. ಯಾಕಂದ್ರೆ ಇಲ್ಲಿನ ಜನಕ್ಕೂ SITಯ ತನಿಖೆ ಬಗ್ಗೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಸಣ್ಣ ಮಟ್ಟಿನ ಅನುಮಾನ ಕೂಡ ಇಲ್ಲ, ಸಂಶಯ ಕೂಡ ಇಲ್ಲ. ಯಾಕಂದ್ರೆ ಬಹಳ ನಿಷ್ಪಕ್ಷಪಾತವಾಗಿ, ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ. ಆರಂಭದ ದಿನದಿಂದಲೂ ಜನ ಹೇಳ್ತಾ ಇರುವಂತದ್ದು ಕಳೆದ 13 ವರ್ಷಗಳಿಂದ ಒಂದು ರೀತಿಯಾಗಿ ಗೊಂದಲದ ವಾತಾವರಣವಿತ್ತು. ಯಾರ್ದು ಸತ್ಯ, ಯಾರ್ದು ಸುಳ್ಳು ಅನ್ನೋದು ತಿಳಿದುಕೊಳ್ಳೋಕೆ ಅಸಾಧ್ಯವಾಗ್ತಾ ಇತ್ತು. ಯಾಕಂದ್ರೆ ಯಾರ ಮಾತನ್ನು ನಂಬೋದು ಅನ್ನೋದು ಕೂಡ ಬಹಳ ಗೊಂದಲದ ವಾತಾವರಣ
ವಾತಾವರಣ ಧರ್ಮಸ್ಥಳ ಮತ್ತು ಈ ಗ್ರಾಮದಲ್ಲಿತ್ತು. ಆದ್ರೆ ಇದೀಗ SITಯ ತನಿಖೆ ಮೂಲಕವಾಗಿ ಒಂದೊಂದೇ ವಿಚಾರಗಳು ಸತ್ಯಾಂಶಗಳು ಹೊರಗೆ ಬರ್ತಾ ಇದೆ, ಹಲವರ ಮುಖವಾಡ ಕಳಚಿ ಬೀಳ್ತಾ ಇದೆ. ಆದ್ರೆ ಇದು ಸಂಪೂರ್ಣವಾಗಿ ತನಿಖೆಯ ಸಾರಾಂಶ ಅಲ್ಲ, ಇದು ಕೇವಲ ಆರಂಭದ ಹಂತ ಅಷ್ಟೇ. ಹಾಗಾಗಿ ಇನ್ನೂ ಕೆಲವು ತಿಂಗಳ ಕಾಲ SITಯ ತನಿಖೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಹಲವು ಟ್ವಿಸ್ಟ್ಗಳು ಕೂಡ ಸಿಗಬಹುದು, ಹಲವು ಟರ್ನ್ಗಳನ್ನ ಕೂಡ SIT ತನಿಖೆ ಪಡೆದುಕೊಳ್ಬಹುದು. ಹಾಗಾಗಿ ಅಂತಿಮವಾಗಿ SITಯ ತನಿಖೆ ಯಾವ ರೀತಿಯ ಉತ್ತರವನ್ನ ಕೊಡುತ್ತೆ ಅದಕ್ಕೆ ಜನ ಇಲ್ಲಿ ಕಾದು ಕುಳಿತಿದ್ದಾರೆ. ಮತ್ತೊಂದು ಕಡೆ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ. ಹಲವು ಜನ ಬೇರೆ ಬೇರೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ವೈಯಕ್ತಿಕವಾಗಿ ತೇಜೋವಧೆಯನ್ನ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿಯೂ ಕೂಡ SITಯ ತನಿಖೆ ಏನಿದೆ ಅದು ಬಹಳ ನಿರ್ಣಾಯಕ ಆಗುತ್ತೆ. ಜನರ 13 ವರ್ಷಗಳ ನಂಬಿಕೆ ಅಪನಂಬಿಕೆಗೆ ಎಲ್ಲವೂ ಕೂಡ SITಯ ತನಿಖೆ ಉತ್ತರವನ್ನ ಕೊಡುತ್ತೆಂಬ ನಿರೀಕ್ಷೆಯಲ್ಲಿ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿರುವಂತದ್ದು. ಪೃಥ್ವಿರಾಜ್.